ಚಳಿಗಾಲದಲ್ಲಿ ಕಂಡುಬರತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ವಿಚಾರ ಮಾಡೋಣ. ನಾನು ಚಿಕ್ಕವನಾಗಿದ್ದಾಗ ಚಳಿಗಾಲ ಒಳ್ಳೆಯದು, ಬೆಚ್ಚಗೆ ಹೊತ್ಕೊಂಡು ರಗ್ನ ಹೊತ್ಕೊಂಡು ಮಲಿಕೋಬೋದು. ಅದೇ ಬೇಸಿಗೆ ಕಾಲದಲ್ಲಿ ಸೆಕೆ ತಡೆಯೋದಕ್ಕಾಗಲ್ಲ ಅಂತಂದಾಗ ನಮ್ಮ ತಾಯಿ ಹೇಳ್ತಾಯಿದ್ರು, ಚಳಿಗಾಲದಲ್ಲಿ ಭಾಳ ಕಷ್ಟ, ಬಡವರಿಗೆ ಚಳಿ ತಡೆಯೋದಕ್ಕಾಗಲ್ಲ. ಅದೇ ಬೇಸಿಗೆ ಕಾಲದಲ್ಲಾದರೆ ರೈಲ್ವೆ ಪ್ಲ್ಯಾಟ್ಫಾರಮ್ನಲ್ಲೋ ಅಥವಾ ಮನೆ ಮುಂದೆನೋ ಅಥವಾ ಮೇಲ್ಗಡೆ ಟೆರೆಸ್ ಮೇಲೋ ಎಲ್ಲೋ ಒಂದು ಕಡೆ ಮಲಿಕೊಳ್ತಾರೆ ಬಡವರು. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಬಡವರು ಸಹ ಅಷ್ಟೇನು ಹಿಂಸೆ ಪಡಲ್ಲ. ಆದರೆ ಚಳಿಗಾಲದಲ್ಲಿ ಭಾಳ ಹಿಂಸೆ ಪಡ್ತಾರೆ. ಅವ್ರಿಗೆ ಒಂದು ಸ್ವೆಟರು, ಮಫ್ಲರು, ರಗ್ಗು ಇದನ್ನೆಲ್ಲ ತಗೊಳ್ಳೋದಕ್ಕೆ ಪಾಪ ಅವ್ರಿಗೆ ಬಡತನ, ಅವ್ರ ಹತ್ರ ಹಣ ಇಲ್ಲದೇ ಇರ್ಬೋದು ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು ನಾನು ಚಿಕ್ಕವನಾಗಿದ್ದಾಗ. ಚಳಿಗಾಲ ಅಂತ ತಕ್ಷಣವೇ ವ್ಯಾಸ್ಲಿನ್ಗೆ ಡಿಮ್ಯಾಂಡು. ಯಾತಕ್ಕೋಸ್ಕರ ಅಂದರೆ ಚರ್ಮದ ತೊಂದರೆಗಳು ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ. ಒಣ ಹವೆ ಅದರಿಂದ ತುಟಿ ಒಡ್ಕೊಳ್ಳುತ್ತೆ, ಕಾಲು ಒಡ್ಕೊಳ್ಳುತ್ತೆ. ಒಂದೊಂದ್ಸಲಿ ತುಟಿ ಒಡ್ಕೊಂಡು ರಕ್ತ ಬರ್ಬೋದು, ಕಾಲು ಒಡ್ಕೊಂಡು ರಕ್ತ ಬರ್ಬೋದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ವ್ಯಾಸ್ಲಿನನ್ನು ಹಚ್ಕೊಳ್ತಾರೆ. ಇತ್ತೀಚೆಗಂತೂ ವ್ಯಾಸ್ಲಿನ್ಗಿಂತ ಉತ್ತಮ ಒಂದು ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಕೋಲ್ಡ್ ಕ್ರೀಮ್ಗಳು ಬಂದಿದೆ. ಅದನ್ನು ಹಚ್ಕೊಳ್ತಾರೆ, ಮುಖಕ್ಕೆ ಹಚ್ಕೊಳ್ತಾರೆ. ಸನ್ಸ್ಕ್ರೀನ್ ಲೋಷನ್ಗಳು ಸಹ ಸಹಾಯ ಮಾಡುತ್ತೆ ಅಂತ ವೈದ್ಯರ ಒಂದು ಸಲಹೆ. ಏನು ಮಾಡಬೇಕು ಅಂತಂದರೆ ಮೇಲ್ಮೇಲೆ ಸುಮ್ಮನೆ ಈಗ ಕಾಲು ಒಡ್ಕೊಂಡಿದ್ರೆ ಮೇಲೆ ವ್ಯಾಸ್ಲಿನ್ ಹಚ್ಚಿದ್ರೆ ಅಷ್ಟಾಗಿ ಉಪಯೋಗ ಆಗೋದಿಲ್ಲ. ಚೆನ್ನಾಗಿ ಸೋಪ್ ಹಾಕಿ ತೊಳೆದು ಒರೆಸಿ, ಸಾಧ್ಯವಾದರೆ ಒಂದು ಹಳೆ ಟೂತ್ ಬ್ರಷ್ ತಗೊಂಡು ಕಾಲು ಒಡ್ಕೊಂಡಿರ್ತಕ್ಕಂಥ ಭಾಗನ ಚೆನ್ನಾಗಿ ಸೋಪ್ ಹಾಕಿ ಉಜ್ಜಿ ತೊಳೆದು ಒರೆಸಿ, ನಂತರ ವ್ಯಾಸ್ಲಿನ್ನು ಅಥವಾ ಯಾವುದಾದ್ರೂ ವ್ಯಾಸ್ಲಿನ್ ಅಥವಾ ಯಾವುದಾದ್ರೂ ಕ್ರೀಮ್ನ ಹಚ್ಚಿದ್ರೆ ಆಗ ಉತ್ತಮ ಪರಿಹಾರ ಉಂಟಾಗುತ್ತದೆ. ಮುಖ ಒಡ್ಕೊಂಡಿದ್ರು ಅಷ್ಟೇ, ಮುಖಕ್ಕೆ ಕೋಲ್ಡ್ ಕ್ರೀಮ್ ಹಚ್ಕೋಬೋದು ಅಥವಾ ವ್ಯಾಸ್ಲಿನ್ ಹಚ್ಕೋಬೋದು. ಅದರಿಂದ ಅನುಕೂಲ ಆಗುತ್ತೆ. ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ಈ ವೈರಸ್ ರೋಗಗಳು, ಒಂದೊಂದು ಸಲ ಕೆಲವೊಮ್ಮೆ ಬ್ಯಾಕ್ಟೀರಿಯಾ ರೋಗಗಳು, ವೈರಸ್ ರೋಗಗಳು ಅಂತಂದರೆ ನೆಗಡಿ, ಕೆಮ್ಮು, ಜ್ವರ, ಇದು ವೈರಸ್. ಒಬ್ಬ ಮನುಷ್ಯ, ಈ ವೈರಸ್ ರೋಗ ಪೀಡಿತ ಮನುಷ್ಯ ಕೆಮ್ಮುವಾಗ, ಸೀನುವಾಗ, ಜೋರಾಗಿ ಮಾತನಾಡುವಾಗ ಆ ವೈರಸ್ಸು ಗಾಳಿಗೆ ಬರ್ತದೆ. ನಂತರ ಹತ್ತಿರದಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ, ಆರೋಗ್ಯವಂತ ಮನುಷ್ಯ ಉಸಿರಾಡಿದಾಗ ಆ ಒಂದು ವೈರಸ್ಸು ಸೋಂಕು ಉಂಟಾಗುತ್ತೆ. ಸೋಂಕು ಉಂಟಾದವರೆಲ್ಲ ರೋಗಕ್ಕೆ ತುತ್ತಾಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ನಮ್ಮ ಆರೋಗ್ಯ ಅವಲಂಬಿಸಿರುತ್ತದೆ. ಈಗ ಒಂದು ಮನೆಯಲ್ಲಿ 8 ಜನ ಇದ್ದಾರೆ, ಅದರಲ್ಲಿ ಒಬ್ಬರಿಗೆ ನೆಗಡಿ, ಕೆಮ್ಮು, ಜ್ವರ ಬಂತು, ಅವರು ಕೆಮ್ತಾ ಇರ್ತಾರೆ, ಸೀನ್ತಾ ಇರ್ತಾರೆ, ವಿಪರೀತ ಮೈಕೈ ನೋವು. ಈ ವೈದ್ಯರ ಹತ್ರ ಸಾಮಾನ್ಯವಾಗಿ ಜನ ಹೋಗೋದು ವಿಪರೀತ ನೆಗಡಿ ಸರ್, ಮೂಗಲ್ಲಿ ಸುರಿಯುತ್ತೆ, ನಲ್ಲಿನಲ್ಲೂ ಸಹ ಆ ರೀತಿ ನೀರು ಬರಲ್ಲ, ಆ ರೀತಿ ವಿಪರೀತ ಮೂಗಲ್ಲಿ ಸುರಿಯುತ್ತೆ. ಈ ಜೊತೆಗೆ ಈ ಅಲರ್ಜಿ ತೊಂದರೆಗಳು, ಅಲರ್ಜಿ ನೆಗಡಿ, ಅಲರ್ಜಿ ಕೆಮ್ಮು, ಇದು ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಮನೆ ಧೂಳಿಗೆ ಅಲರ್ಜಿ, ಈ ಚಳಿಗಾಲದಲ್ಲಿ ಪಾರ್ಥೀನಿಯಮ್ಮು ಹಾವಳಿನೂ ಸಹ ಜಾಸ್ತಿ. ಪಾರ್ಥೀನಿಯಮ್ ಅಲರ್ಜಿ, ಮನೆ ಧೂಳು ಅಲರ್ಜಿ, ಡಸ್ಟ್ ಮೈಟ್, ಹೌಸ್ ಡಸ್ಟ್ ಮೈಟ್, MITE, ಇದರಿಂದ ಅಲರ್ಜಿ ತೊಂದರೆಗಳಿಗೆ ಉಂಟಾಗ್ತದೆ. ಎಷ್ಟೋ ಸಲ ವಾರಗಟ್ಟಲೆ ಮೂಗಲ್ಲಿ ಸುರಿಯುತ್ತದೆ ಕೆಮ್ಮು, ಒಂದೇ ಸಮನೆ ಕೆಮ್ಮು ಬರ್ತಾಯಿದೆ, ಉಸಿರಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ವೈದ್ಯರ ಹತ್ರ ಹೋಗ್ತಾರೆ.
ಸೂಕ್ತ ಚಿಕಿತ್ಸೆಯನ್ನು ಪಡಿತಾರೆ. ಈ ವೈರಸ್ ರೋಗಗಳಿಗೆ ಆಂಟಿಬಯೋಟಿಕ್ ಅಗತ್ಯವಿಲ್ಲ. ನಾನು MBBS ಓದ್ತಾ ಇರುವಾಗ ಒಂದು ಆಸಕ್ತಿ ಕೆರಳಿಸ್ತಕ್ಕಂಥ ಒಂದು ಸೆಂಟೆನ್ಸ್ ಅಂದರೆ ವಾಕ್ಯ, ಇಫ್ ಯು ಟೇಕ್ ದ ಟ್ರೀಟ್ಮೆಂಟ್ ಯು ವಿಲ್ ಬಿ ಆಲ್ ರೈಟ್ ಬೈ 7 days. ಇಫ್ ಯು ಡೋಂಟ್ ಟೇಕ್ ದ ಟ್ರೀಟ್ಮೆಂಟ್ ಯು ವಿಲ್ ಬಿ ಆಲ್ ರೈಟ್ ಬೈ 1 week. ನೀನು ಚಿಕಿತ್ಸೆ ತಗೊಂಡ್ರೆ 1 ವಾರದಲ್ಲಿ ವಾಸಿ ಆಗುತ್ತೆ. ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ 7 ದಿವಸದಲ್ಲಿ ವಾಸಿ ಆಗುತ್ತೆ. ಅಂದರೆ 7 ದಿವಸ ವಾರ 2 ಒಂದೇ. ನಾವು ಬೆಚ್ಚಗಿರಬೇಕು. ಈ ಚಳಿಗಾಲದಲ್ಲಿ ಮಫ್ಲರು, ರಗ್ಗು ಇವೆಲ್ಲ ಬೇಡಿಕೆ ಜಾಸ್ತಿ ಆಗುತ್ತೆ. ಸ್ವೆಟರ್ಗಳು ಎಲ್ಲ ಒಂದು ಪೆಟ್ಟಿಗೆನಲ್ಲಿ ಅಥವಾ ಬಾಕ್ಸ್ನಲ್ಲಿ ಇಟ್ಟಂಥ ಸ್ವೆಟರು, ಮಫ್ಲರು, ರಗ್ಗು ಇವೆಲ್ಲನೂ ಈಚೆ ತೆಗಿಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ತಾಯಿ ಹೇಳ್ತಿದ್ರು, ಅಥವಾ ಸಾಮಾನ್ಯ ಜನರು ಸಹ ಹೇಳ್ತಾರೆ, ಚಳಿಗಾಲ ನಾವು ಭಾಳ ಹಿಂಸೆ ಪಡ್ತಾ ಇದ್ದೀವಿ ಅಂತಂದಾಗ ಚಳಿಗಾಲ ಸಂಕ್ರಾಂತಿಗೆ ಕಮ್ಮಿ ಆಗತ್ತೆ, ಶಿವರಾತ್ರಿಗೆ ಚಳಿಗಾಲ ಶಿವ ಅಂತ ಹೊರಟೋಗ್ತದೆ. ಅಂದರೆ ಶಿವರಾತ್ರಿ ಆದಮೇಲೆ ಬೇಸಿಗೆ ಶುರು ಆಗುತ್ತೆ ಅಂತ ಆ ಒಂದು ಅರ್ಥಕ್ಕೆ ಈ ಒಂದು ಗಾದೆ. ಸಂಕ್ರಾಂತಿಗೆ ಕಡಿಮೆ ಆಗುತ್ತೆ, ಶಿವರಾತ್ರಿಗೆ ಶಿವ ಅಂತ ಹೊರಟೋಗುತ್ತೆ ಚಳಿ. ಈ ಚಳಿಗಾಲದಲ್ಲಿ ಎಲ್ಲಿ ತೇವ ಮತ್ತು ಶಾಖ ಇರುತ್ತೋ ಆ ಜಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂದರೆ ಬೂಸ್ಟ್ ರೋಗ, ತೊಡೆ ಸಂದಿನಲ್ಲಿ, ಕಂಕಳಲ್ಲಿ, ಮಹಿಳೆಯರಲ್ಲಿ ಸ್ತನದ ಕೆಳಭಾಗದಲ್ಲಿ ವಿಪರೀತ ನವೆ, ಒಂದು ರೀತಿ ಕಪ್ಪಾಗಿದೆ, ಒಂದೇ ಸಮನೆ ಕೆರ್ಕೊಳ್ಬೇಕು, ರಾತ್ರಿ ನಿದ್ದೆನೇ ಬರಲ್ಲ, ಆ ರೀತಿ ಕೆರ್ಕೊಳ್ಬೇಕು ಅಂತ ವೈದ್ಯರ ಹತ್ರ ಹೋಗ್ತಾರೆ. ಅದಕ್ಕೆ ಚೆನ್ನಾಗಿ ಸೋಪ್ ಹಾಕಿ ತೊಳೆದು ಒರೆಸಿ ಪೌಡ್ರ್ ಹಾಕಬೇಕು. ಪೌಡ್ರು ಯಾವುದೇ ಪೌಡ್ರ್ ಆದರೂ ಪರವಾಗಿಲ್ಲ. ಆ್ಯಂಟಿ ಫಂಗಲ್ ಪೌಡರ್ ಸಹ ಲಭ್ಯವಿದೆ. ಈ ಪೌಡ್ರ್ ಹಾಕಿದ್ರೆ ಆಗ ತೇವ ಹೊರಟೋಗ್ತದೆ, ಆಗ ಫಂಗಸ್ಸು ವೃದ್ಧಿಯಾಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ವೈರಸ್ ರೋಗಗಳು, ಈ ಫಂಗಲ್ ಇನ್ಫೆಕ್ಷನ್ಗಳು, ಬೂಸ್ಟ್ ರೋಗ, ಯಾವಾಗ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ, ಈಗ ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋಗ್ತಾರೆ, ಸರ್ ಗಂಟ್ಲು ಕೆರೆತ, ವಿಪರೀತ ಗಂಟ್ಲು ಕೆರೆತ, ತಡ್ಕೊಳಕ್ಕಾಗಲ್ಲ, ಆಮೇಲಿಂದ ನೆನ್ನೆ ರಾತ್ರಿ ಫುಲ್ಲು ಜ್ವರ, ವಿಪರೀತ ಮೈಕೈ ನೋವು, ಒಂದು ಇಂಜೆಕ್ಷನ್ ಕೊಟ್ಬಿಡಿ. ದಯವಿಟ್ಟು ತಿಳ್ಕೊಳ್ಬೇಕು ಎಲ್ಲರೂ, ಇಂಜೆಕ್ಷನ್ ಅಗತ್ಯವಿಲ್ಲ. ಜ್ವರ ಮೈಕೈ ನೋವು ಕಡಿಮೆ ಆಗೋದಕ್ಕೆ ಮಾತ್ರೆ ಬರ್ಕೊಡ್ತಾರೆ ವೈದ್ಯರು, ಅದನ್ನು ತಗೊಳ್ಬೇಕು. ಮೂಗಲ್ಲಿ ಸುರಿತಾ ಇದೆ, ನೆಗಡಿ ಅಂದರೆ ಅಲರ್ಜಿ ಕಡಿಮೆ ಆಗೋದಕ್ಕೆ ಮಾತ್ರೆಗಳನ್ನ ಬರ್ಕೊಡ್ತಾರೆ, ಆವಾಗ ಅದು ಸಹ ಕಡಿಮೆ ಆಗುತ್ತೆ. ಉತ್ತರ ಇಂಡಿಯಾದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲೂ ಸಹ ಚಳಿ ಜಾಸ್ತಿ. ಹಾಗೆ ನೋಡಿಕೊಂಡ್ರೆ ಬೆಂಗಳೂರಿನಲ್ಲಿ ಚಳಿನೂ ಜಾಸ್ತಿ ಇಲ್ಲ, ಬೇಸಿಗೆನೂ ಜಾಸ್ತಿ ಇಲ್ಲ. ಬೆಂಗಳೂರು ಒಂದು ಏರ್ ಕಂಡೀಷನ್ಡ್ ಸಿಟಿ ಅಂತ ಕೆಲವರು ಹೇಳೋದುಂಟು. ಉತ್ತರ ಇಂಡಿಯಾದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಸಹ ವಿಪರೀತ. ಈಗ ಬೇಸಿಗೆ ಕಾಲದಲ್ಲಿ ವಿಪರೀತ ಉಷ್ಣತೆ. ಈಗ ರಾಜಸ್ಥಾನದಲ್ಲಿ 45, 46, 47 ಡಿಗ್ರಿ ಉಷ್ಣತೆ ಬೇಸಿಗೆ ಕಾಲದಲ್ಲಿ. ಅದೇ ಚಳಿಗಾಲದಲ್ಲಿ 8, 9 ಡಿಗ್ರಿ ಈ ಉಷ್ಣತೆ. ಹೀಗೆ ಚಳಿಗಾಲದಲ್ಲಿ ವಿಪರೀತ ಚಳಿ, ಬೇಸಿಗೆ ಕಾಲದಲ್ಲಿ ವಿಪರೀತ ಸೆಕೆ. ಡೆಲ್ಲಿನಲ್ಲೂ ಅಷ್ಟೇ, ಚಳಿಗಾಲದಲ್ಲಿ ವಿಪರೀತ ರಗ್ಗು, ಮಫ್ಲರು, ಸ್ವೆಟರ್ಗಳು ಬೇಡಿಕೆ ಚೆನ್ನಾಗಿ ಖರ್ಚಾಗ್ತದೆ. ಅದೇ ಬೇಸಿಗೆ ಕಾಲದಲ್ಲಿ ಏರ್ ಕಂಡೀಷನ್ ಹಾಕಬೇಕು, ಇಲ್ಲದಾದರೆ ಸೆಕೆ ತಡೆಯೋದಕ್ಕಾಗಲ್ಲ, ವಿಪರೀತ ಸೆಕೆ. ಹೀಗೆ ಒಂದು ಬೆಳಗ್ಗೆ ಚಳಿಗಾಲ, ಮಧ್ಯಾಹ್ನ ಬೇಸಿಗೆ ಕಾಲ, ಸಾಯಂಕಾಲ ಮಳೆಗಾಲ, ರಾತ್ರಿ ಪುನಃ ಚಳಿಗಾಲ, ಈ ರೀತಿ ಹವಾಮಾನ ವೈಪರೀತ್ಯ ಆಗೋದನ್ನು ನಾವು ನೋಡ್ಬೋದು ಬೆಂಗಳೂರಿನಲ್ಲೂ ಸಹ. ಹೀಗೆ ಬೆಳಗ್ಗೆ ಚಳಿಗಾಲ, ಮಧ್ಯಾಹ್ನ ಬೇಸಿಗೆ ಕಾಲ, ಈ ರೀತಿ ಹವಾಮಾನ ವೈಪರೀತ್ಯದಲ್ಲಿ ಒಂದು ಭಾಳ ಉತ್ತಮವಾದಂಥ ಅಂದರೆ ಬ್ಯಾಕ್ಟೀರಿಯಾಗಳಿಗೆ
ಒಂದು ಉಷ್ಣತೆಯಲ್ಲಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ವೃದ್ಧಿಯಾಗತ್ತೆ. ಅದರಿಂದನೇ ಈ ಜನಗಳು ಈ ಹವಾಮಾನ ವೈಪರೀತ್ಯದ ಸಮಯಗಳಲ್ಲಿ ಹೆಚ್ಚು ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಹೆದರಬೇಕಾಗಿಲ್ಲ. ಬಿಸಿ ಬಿಸಿ ನೀರು ಕುಡೀರಿ. ಬೆಳಗ್ಗೆ ಎದ್ದಾಗ ಹಲ್ಲು ಉಜ್ಜಿಬಿಟ್ಟು 1-2 ಲೋಟ ಬಿಸಿನೀರು ಕುಡೀರಿ, ಎಷ್ಟೋ ಸಮಾಧಾನ ಆಗುತ್ತೆ. ಬಿಸಿನೀರು ಕುಡಿದಾಗ ಕಫ ಸಲೀಸಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಬಿಸಿನೀರು ಕುಡಿದಾಗ ಅಂತ ಕೆಮ್ಮಿದ್ರೆ ಸಾಕು, ಕಫ ಬರೋದಕ್ಕೆ ಅನುಕೂಲ ಆಗುತ್ತೆ. ಆಗ ಕಫದ ಹಿಂಸೆ, ಕೆಮ್ಮು ಹಿಂಸೆ ಕಡಿಮೆ ಆಗುತ್ತೆ. ಆದ್ದರಿಂದ ಬಹಳ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಈ ತಿಳಿದಂಥ ವಿಚಾರಗಳನ್ನು ಬೇರೆಯವ್ರಿಗೆ ಹೇಳ್ತಾ ಹೋಗಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.